ದಶ ಅವತಾರ. ದಶ ಅವತಾರದ ಪೀಠಿಕೆ. ನಿಮಗಾಗಲಿ ಅಥವಾ ನಿಮ್ಮ ಗೆಳೆಯರಿಗಾಗಲಿ ಯಾವುದಾದರೂ ಒಂದು ಹೆಸರು ಇದ್ದೇ ಇರುತ್ತದೆ. ಈ ಹೆಸರು ನಿಮ್ಮನ್ನು ಗುರುತಿಸಲು ಮಾತ್ರವೇ ಅಥವಾ ಎಲ್ಲ ಹೆಸರುಗಳಿಗೊಂದು ಅರ್ಥವಿದೆಯೇ ಎಂದು ನಿಮಗೆ ಆಶ್ಚರ್ಯವಾಗಬಹುದಲ್ಲವೇ? ನಮ್ಮಲ್ಲಿ ಹೆಸರುಗಳಿಗೂ ಒಂದು ಅರ್ಥವಿದೆ. ಈ ಹೆಸರುಗಳೆಲ್ಲ ಇತಿಹಾಸ, ಪುರಾಣ, ಸಂಸ್ಕೃತಿ ಹಾಗೂ ದೇವರಲ್ಲಿರುವ ನಮ್ಮ ವಿಶ್ವಾಸದ ಪ್ರತೀಕವೆಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಈಗ ನಾವು ಕೃಷ್ಣ, ವಾಮನ, ನರಸಿಂಹ ಮತ್ತು ಪರಶುರಾಮ ಮುಂತಾದ ಹೆಸರುಗಳ ಕುರಿತು ತಿಳಿದುಕೊಳ್ಳೋಣ. ಈ ಹೆಸರುಗಳು ಅರ್ಥ ತಿಳಿದುಕೊಳ್ಳುವುದರ ಮೂಲಕ ದೇವರು ಸೃಷ್ಟಿಯಾದ ನಮ್ಮ ಬಗ್ಗೆ ಈ ದೇವರು ಅದೆಷ್ಟು ಪ್ರೀತಿ, ದಯೆ ಹೊಂದಿರುವನೆಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಂತಹ ಪವಿತ್ರ ಹೆಸರುಗಳನ್ನು ಹೊಂದಿರುವ ನಾವು ಇಂತಹುದೇ ಹೆಸರಿನ ವ್ಯಕ್ತಿಗಳೊಡನೆ ಕೋಪಗೊಂಡಾಗ ಆ ಹೆಸರುಗಳ ಅರ್ಥಗಳನ್ನು ಮತ್ತು ನಂಬಿಕೆಗಳನ್ನು ಜ್ಞಾಪಿಸಿಕೊಂಡರೆ ಖಂಡಿತವಾಗಿಯೂ ನಮ್ಮ ಕೋಪ ಶಾಂತವಾಗುತ್ತದೆ ಮತ್ತು ಆ ವ್ಯಕ್ತಿಗಳ ಬಗ್ಗೆ ಗೌರವ ಹುಟ್ಟುತ್ತದೆ. ದೇವರು ಒಬ್ಬನೇ, ಸರ್ವಶಕ್ತನಾದ ಆತನಿಗೆ ನಾಮಗಳು ಹಲವಾರು. ವಿವಿಧ ಸಂದರ್ಭ ಹಾಗೂ ವಿವಿಧ ಸಮಯಕ್ಕೆ ತಕ್ಕಂತೆ ಆತನನ್ನು ನಾವು ಬೇರೆ ಬೇರೆ ಹೆಸರಿನಿಂದ ಗುರುತಿಸುತ್ತೇವೆ ಅಥವಾ ಕರೆಯುತ್ತೇವೆ. ಉದಾಹರಣೆಗಾಗಿ, ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮನೆಂದು, ರಕ್ಷಿಸುವಾಗ ವಿಷ್ಣು ಎಂದು ಹಾಗೂ ನಮಗೆ ಮುಕ್ತಿಯನ್ನು ಕೊಡುವಾಗ ಶಿವ ಎಂದು ಕರೆಯುತ್ತೇವೆ. ಹೀಗೆ ಸರ್ವಶಕ್ತನಾದ ಭಗವಂತನು ಒಬ್ಬನೇ. ತನ್ನ ವಿವಿಧ ಉದ್ದೇಶ, ಸಮಯ ಹಾಗೂ ಸಂದರ್ಭಗಳಿಗನುಸಾರವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟಿರುತ್ತಾನೆ. ಇದರಂತೆಯೇ ದೇವರ ವಿವಿಧ ಅವತಾರ ಹಾಗೂ ಆತನ ಉದ್ದೇಶಗಳಿಗೆ ತಕ್ಕಂತೆ ಪ್ರತ್ಯೇಕ ಹೆಸರುಗಳಿವೆ. ಸಕಲ ಚರಾಚರಗಳು ಸರ್ವಶಕ್ತನಾದ ಭಗವಂತನ ಸೃಷ್ಟಿ. ಆತ ನಮಗೆ ಸ್ವತಂತ್ರವಾಗಿ ಯೋಚಿಸುವ ಹಾಗೂ ಕೆಲಸ ಮಾಡುವ ಶಕ್ತಿಯನ್ನು ನೀಡಿದ್ದಾನೆ. ಈ ಸ್ವಾತಂತ್ರ್ಯವನ್ನು ಪ್ರತ್ಯೇಕ ಜನರು ಪ್ರತ್ಯೇಕ ಉದ್ದೇಶಗಳಿಗಾಗಿ ಬಳಸುತ್ತಾರೆ. ಆದರೆ ನಮ್ಮ ಸ್ವಾತಂತ್ರ್ಯತೆಗೆ ಹಾಗೂ ಕೆಲಸ ಮಾಡುವ ಶಕ್ತಿಗೆ ಮಿತಿಯೊಂದಿದೆ. ಅದನ್ನು ಮೀರಿ ನಾವು ಹೋಗಲಾರೆವು. ನಾವು ಜೀವಿಸಬೇಕು, ಇತರರನ್ನು ನಮ್ಮ ಸ್ವಾತಂತ್ರ್ಯದಂತೆ ಜೀವಿಸಲು ಬಿಡಬೇಕು ಎನ್ನುವ ಜವಾಬ್ದಾರಿ ಹಾಗೂ ತಿಳುವಳಿಕೆಯನ್ನು ಭಗವಂತ ನಮಗೆ ನೀಡಿದ್ದಾನೆ. ಆದಾಗ್ಯೂ ಕೆಲವು ಜನರು ಅತಿಯಾಸೆಯಾಗಿ ಈಡಾಗಿ ಬೇರೆಯವರದನ್ನು ಕಸಿದುಕೊಂಡು ಜೀವಿಸುತ್ತಾರೆ. ಈ ದುರಾಸೆ ಅತಿಯಾದಾಗ ಅವರು ಮನುಷ್ಯರೆನಿಸಿಕೊಳ್ಳದೆ ಅಸುರರು, ದೈತ್ಯರು ಎಂದು ಗುರುತಿಸಲ್ಪಡುತ್ತಾರೆ. ಇವರು ದಬ್ಬಾಳಿಕೆ ಅಥವಾ ದುಷ್ಟತನದ ಮೇಲೆ ಮೀರಿದಾಗ ಇಂಥವರನ್ನು ಕೊನೆಗಾಣಿಸಲು ದೇವರು ತನ್ನದೇ ಆದ ಅವತಾರ ತಾಳೆದು ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿ ಮುಗ್ಧ ಜನರನ್ನು ದುಷ್ಟ ದೈತ್ಯರಿಂದ ರಕ್ಷಿಸುತ್ತಾನೆ. ಜಗತ್ತಿನ ಸೃಷ್ಟಿಯಾದ ನಂತರ ಜಗತ್ತಿನಲ್ಲಿ ಅನ್ಯಾಯ ಮತ್ತು ಅಸಮತೋಲನವನ್ನು ಸರಿಪಡಿಸಲು ಭಗವಂತ ಅಸಂಖ್ಯ ಅವತಾರಗಳನ್ನು ಎತ್ತಿದ. ಭಗವಂತನ ಈ ರೀತಿ ಪ್ರತ್ಯಕ್ಷವಾಗಿ ಭೂಮಿಯ ಮೇಲೆ ಬಂದಾಗ ಆತನನ್ನು ವಿವಿಧ ಅವತಾರಗಳ ಹೆಸರಿನಿಂದ ಗುರುತಿಸಲಾಯಿತು. ಪ್ರತಿಯೊಂದು ಅವತಾರದಲ್ಲೂ ಆತನಿಗೆ ಪ್ರತ್ಯೇಕ ಹೆಸರು. ಸರ್ವಶಕ್ತನಾದ ಅಸಂಖ್ಯ ಅವತಾರಗಳಲ್ಲಿ ಅತ್ಯಂತ ಪ್ರಮುಖವಾದ ದಶಾವತಾರಗಳ ಕುರಿತು ಇಲ್ಲಿ ವಿವರಣೆ ನೀಡಲಾಗಿದೆ. ದೇವರನ್ನು ಭಕ್ತಿ ಹಾಗೂ ನಂಬಿಕೆಯಿಂದ ತಲುಪಬಹುದೆಂಬುದನ್ನು ನೀವು ಇಲ್ಲಿ ತಿಳಿದುಕೊಳ್ಳುತ್ತೀರಿ. ಸುಮ್ಮನೆ ಪುಸ್ತಕ ಓದುವುದರಿಂದ ಅಥವಾ ದೇವರ ಕುರಿತು ಮಾತನಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆತನಲ್ಲಿ ಭಕ್ತಿ ಹಾಗೂ ನಂಬಿಕೆ ಇರಿಸಿದ್ದರೆ ನಮಗೆ ಬೇಕಾದುದನ್ನು ಹಾಗೂ ದೊರೆಯಲು ಅಸಾಧ್ಯವಾದುದನ್ನು ಆತ ನಮಗೊದಗಿಸಿದ್ದೇ ಕೊಡುತ್ತಾನೆ. ಆದರೆ ಆತ ತನ್ನ ಪ್ರತಿಯೊಂದು ಅವತಾರದಲ್ಲಿ ವಿವರಿಸಿದಂತೆ ನಾವು ಜೀವಿಸಬೇಕು. ಇದು ಬಹು ಮುಖ್ಯ. ನಾವು ಇತರರಿಗಿಂತ ಶ್ರೇಷ್ಠ ಎಂಬ ಭಾವನೆಯನ್ನು ಹೊಂದಿರುತ್ತೇವೆ. ಆದರೆ ದೇವರ ಮುಂದೆ ನಾವೆಲ್ಲ ಒಂದೇ. ಎಲ್ಲ ಜೀವಿಗಳು ಸರಿಸಮಾನ ಇದನ್ನು ಪ್ರತಿಪಾದಿಸಲೆಂದು ಆತ ವರಹ, ಮೀನು ಇತ್ಯಾದಿ ರೂಪಗಳಲ್ಲಿ ಅವತಾರ ತಳೆದು ಎಂದು ಹೇಳಬಹುದು. ಸಕಲ ಜೀವಗಳನ್ನು ಸಮನಾಗಿ ನೋಡಬೇಕು, ಎಲ್ಲರೊಡನೆ ಸಮನಾಗಿ ವರ್ತಿಸಬೇಕೆಂಬುದನ್ನು ಭಾಗವತ ತಿಳಿಸುತ್ತದೆ. ಭಾಗವತಕ್ಕೆ ಮುನ್ನುಡಿ. ಭಾಗವತ ಶ್ರೀ ವಿಷ್ಣುವಿನ ಕಥೆ ಸಮಯ ಕಳೆಯಲು ಅಥವಾ ವೈಜ್ಞಾನಿಕ ಆಧಾರದ ಮೇಲೆ ಹೊರಗೆ ಹಚ್ಚಲು ಇರುವ ಕಥೆಯಲ್ಲಿರುವಿದ್ದು ಮೊದಲು ವಿಷ್ಣುವಿನಿಂದ ಸ್ವತಃ ಬ್ರಹ್ಮನಿಗೆ ಹೇಳಲ್ಪಟ್ಟಿತು.
ನಂತರ ಬ್ರಹ್ಮನಿಂದ ನಾರದರಿಗೆ ಹೇಳಲ್ಪಟ್ಟಿತು. ನಾರದರಿಂದ ವೇದವ್ಯಾಸರಿಗೆ, ವೇದವ್ಯಾಸರಿಂದ ಶುಕಮುನಿಗೆ, ಹೀಗೆ ಭಾಗವತ ಹೇಳುವುದು ಮುಂದುವರಿಯಿತು. ಕಠಿಣ ತಪಸ್ಸನ್ನಾಚರಿಸಿದ ವೇದವ್ಯಾಸ ಮಹರ್ಷಿಗಳು ಸಾಮಾನ್ಯ ಜನ ಕಲ್ಯಾಣದ ಉದ್ದೇಶ ಹೊಂದಿದಂಥವರು. ಇವರು ವೇದಗಳನ್ನು ವಿಂಗಡಿಸಿದ್ದರಿಂದ ವೇದವ್ಯಾಸ ಎಂದು ಹೆಸರು ಪಡೆದರು. ಜೊತೆಗೆ ಶ್ರೀಕೃಷ್ಣ ಹಾಗೂ ಇನ್ನಿತರರೊಂದಿಗೆ ನೇರವಾದ ಸಂಪರ್ಕವನ್ನಿರಿಸಿಕೊಂಡು ಮಹಾಭಾರತ ಆಗು ಹೋಗುಗಳ ಕುರಿತು ಜ್ಞಾನವಿರಿಸಿಕೊಂಡಿದ್ದರು. ನಂತರ ವೇದವ್ಯಾಸರು ಮಹಾಭಾರತದ ವಿವರಗಳನ್ನು ಹಾಗೂ ಶ್ರೀಕೃಷ್ಣಾವತಾರದ ವಿವರಗಳನ್ನು ಸಂಗ್ರಹಿಸಿ ತಮ್ಮ ಶಿಷ್ಯರೊಂದಿಗೆ ಶ್ಲೋಕಗಳ ಮೂಲಕ ತಿಳಿಸಿಕೊಟ್ಟರು. ಆದರೆ ಇವರಿಗೆ ತಾವು ಮಾಡಿದ ಕೆಲಸ ಅಷ್ಟು ತೃಪ್ತಿ ತಂದಿರಲಿಲ್ಲ. ಮುಂದೇನು ಮಾಡುವುದೆಂದು ವೇದವ್ಯಾಸರು ಯೋಚಿಸಿಕೊಂಡಿದ್ದರು. ಆಗ ನಾರದರು ವಿಷ್ಣುವಿನ ಅವತಾರಗಳ ವಿವರವೆಲ್ಲವನ್ನೂ ಲಿಖಿತ ರೂಪದಲ್ಲಿ ಸಂಗ್ರಹಿಸುವಂತೆ ವೇದವ್ಯಾಸರಿಗೆ ಹೇಳಿದ್ದರು. ಆಗ ವೇದವ್ಯಾಸರಿಗಿದ್ದ ಚಿಂತೆ ದೂರವಾಯಿತು. ಅವರು ಅನುಕ್ರಮವಾಗಿ ಕಥೆಗಳನ್ನೆಲ್ಲ ಕ್ರೋಢೀಕರಿಸಿ ಸಂಪೂರ್ಣ ಭಾಗವತವನ್ನು ತಮ್ಮ ಮಗ ಶುಕ ಮುನಿಗೆ ಹೇಳಿ ಭಾಗವತವನ್ನು 18 ಪುರಾಣಗಳಲ್ಲಿ ಒಂದಾಗಿ ವಿಂಗಡಿಸಿದ್ದರು. ಸ್ಕಂದಗಳ ಭಾಗವತದಲ್ಲಿ 18,000 ಶ್ಲೋಕಗಳಿವೆ. ಕಲಿಯುಗದಲ್ಲಿ ಭಾಗವತ ಮಹಾರಾಷ್ಟ್ರದಲ್ಲಿ ಏಕನಾಥರಿಂದ, ಕರ್ನಾಟಕದಲ್ಲಿ ಹರಿದಾಸರಿಂದ, ತಮಿಳುನಾಡಿನಲ್ಲಿ ಆಳ್ವರಿಂದ, ಬಾಂಗ್ಲಾದಲ್ಲಿ ಶ್ರೀಕೃಷ್ಣ ಚೈತನ್ಯರಿಂದ, ಅಸ್ಸಾಂನಲ್ಲಿ ಶಂಕರದೇವ ಮತ್ತು ಮಹಾದೇವ ಸಂತ ಸಹೋದರರಿಂದ ಪ್ರಖ್ಯಾತಗೊಳಿಸಲ್ಪಟ್ಟಿತು. ಪೀಠಿಕೆಯ ವಿವರವೂ ಮುಗಿಯಿತು.